ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಾಳೆ ಕರ್ನಾಟಕದಾದ್ಯಂತ ಎಲ್ಲ ಕಡೆ ವರಮಹಾಲಕ್ಷ್ಮಿ ಹಬ್ಬವನ್ನು ತುಂಬ ಅದ್ಧೂರಿಯಾಗಿ ಎಲ್ಲ ಮಹಿಳೆಯರು ಆಚರಣೆ ಮಾಡ್ತಾರೆ. ಇನ್ನು ಕೆಲವೊಂದು ಹೇಗೆ ಪೂಜೆ ಮಾಡಬೇಕು, ಯಾವ ರೀತಿ ಕಳಶವನ್ನು ರೆಡಿ ಮಾಡ್ಕೊಳ್ಬೇಕು, ಯಾವಾಗ ಕಳಶವನ್ನು ತೆಗಿಬೇಕು, ಈ ರೀತಿ ಸಾಕಷ್ಟು ಪ್ರಶ್ನೆಗಳಿರುತ್ತೆ. ಸಾಕಷ್ಟು ನೀವು ತಿಳ್ಕೊಂಡಿರ್ತೀರಾ, ವಿಡಿಯೋಸ್ಗಳು ಕೂಡ ನೋಡ್ತಾ ಇರ್ತೀರಾ. ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕಂಪ್ಲೀಟ್ ವರಮಹಾಲಕ್ಷ್ಮಿ ಹಬ್ಬದ ವಿಧಿವಿಧಾನಗಳು ಹೇಗಿರುತ್ತೆ, ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ನಮ್ಮ ಜೊತೆ ಇದ್ದಾರೆ ಖ್ಯಾತ ಕ್ರಿಸ್ಟಲ್ ತಜ್ಞೆ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ನಾಳೆನೇ ವರಮಹಾಲಕ್ಷ್ಮಿ ಹಬ್ಬ. ಆಲ್ರೆಡಿ ಈಗಲಿಂದನೇ ಎಲ್ಲ ತಯಾರಿ ಶುರು ಆಗೋಗ್ಬಿಟ್ಟಿರುತ್ತೆ. ಇವತ್ತು ಎಲ್ಲ ಹೆಣ್ಮಕ್ಳು ರಾತ್ರಿ ಅಂತೂ ನಿದ್ದೆ ಅಂತೂ ಮಾಡಲ್ಲ, ಅಷ್ಟು ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು, ಅಲಂಕಾರ ಎಲ್ಲ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಮೊದಲಿನಿಂದ ಕೊನೆವರೆಗೂ ಯಾವ ರೀತಿ ವಿಧಿವಿಧಾನ ಅಂತ ಹೇಳೋದಾದ್ರೆ? ನೋಡಿ, ಎಲ್ಲರೂ ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಹಬ್ಬವನ್ನು ಮಾಡ್ತಾ ಇದ್ದೀರಿ. ಅದರಲ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದರೆ ಎಲ್ಲರೂ ತುಂಬ ನಿದ್ದೆಗೆಟ್ಟು ಉಪವಾಸ ಇದ್ದು ಮತ್ತು ನಿಮ್ಮ ಒಂದು ಭಕ್ತಿ ಪರವಶವಾಗಿ ಹಬ್ಬವನ್ನು ಮಾಡ್ತೀರಿ ಅಂತ ಹೇಳುತ್ತೆ. ಆ ದೇವಿಯನ್ನು ಆಹ್ವಾನ ಮಾಡ್ತೀರಾ. ಹಾಗೆ ಕಳಶ ಸ್ಥಾಪನೆಯನ್ನು ಕೂಡ ಒಂದು ಒಳ್ಳೆ ಮುಹೂರ್ತದಲ್ಲಿ ಕಳಶ ಸ್ಥಾಪನೆಯನ್ನು ಮಾಡ್ತೀರಾ. ಆ ಮುಹೂರ್ತವನ್ನು ಕೂಡ ನಾವು ಸಾಕಷ್ಟು ಜನಗಳಿಗೆ ತಲುಪಿಸಿದ್ದೀವಿ. ತುಂಬ ತಗೊಳ್ಳದೇ ಇರೋರು ಕೂಡ ಏನೋ ನಿಮ್ಮ ಕೈಲಾದ ಒಂದು ಟೈಮಲ್ಲಿ ನೀವು ಮಾಡ್ಬೋದು. ಯಾಕಂತಂದರೆ ಆ ಒಂದು ದಿನಕ್ಕೆ ಎಲ್ಲರೂ ಕಾಯ್ತಾ ಇದ್ದು ಭಕ್ತಿಯಿಂದ ನೀವು ಪೂಜೆ ಮಾಡಿದಾಗ ಆ ದೇವಿ ಒಲಿತಾಳೆ. ಆಗಿರೋರು ಕೆಲವೊಬ್ಬರು ಯಾವ ಒಂದು ಲಗ್ನ ನಿಮಗೆ ಬೇಕಾಗಿದೆ ನಾವು ಕೊಡೋಂಥ ಲಗ್ನದಲ್ಲಿ ಮಾಡಿರೋರಿಗೂ ಕೂಡ ತುಂಬ ಒಳ್ಳೆಯದಾಗತ್ತೆ. ಜೊತೆಗೆ ಹಾಗೆ ಪೂಜೆ ಮಾಡೋರಿಗೂ ಕೂಡ ದೇವಿ ಒಲಿತಾಳೆ. ಯಾಕೆ ಅಂದರೆ ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ವರ್ಷಕ್ಕೊಂದ್ಸತಿ ಬರ್ತಕ್ಕಂಥ ಈ ಹಬ್ಬದಲ್ಲಿ ಲಕ್ಷ್ಮಿಯನ್ನು ಎಲ್ಲರೂ ಪರಿಪರಿಯಾಗಿ ಬೇಡ್ಕೊಳ್ತೀರ. ಆ ಲಕ್ಷ್ಮಿ ಎಲ್ಲರಿಗೂ ಅಸ್ತು ಅಂತ ಹೇಳಿ ಎಲ್ಲರ ಮನೆಯಲ್ಲೂ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಮೊದಲನೇದಾಗಿ ನೋಡಿ ಕಳಶ ಸ್ಥಾಪನೆ ಅಂತ ಹೇಳಿದೆ. ಕಳಶ ಸ್ಥಾಪನೆ ಅಂತ ಬಂದಾಗ ನೀವೆಲ್ಲರೂ ಕೂಡ ನಿಮ್ಮ ಮನೆಯಲ್ಲಿ ಕಳಶವನ್ನು ಇಡ್ತೀರಾ. ಆ ಕಳಶದಲ್ಲಿ ಸುಗಂಧ ದ್ರವ್ಯಗಳನ್ನ ಹಾಕ್ತೀರಾ. ಮತ್ತು ನಾನೇನು ಹೇಳಿದ್ದೆ, ಲಾವಂಚ ಆಗಿರ್ಬೋದು, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಎಲ್ಲವೂ ಎರಡೆರಡು, ಒಂದು ಅಡಿಕೆ ಮತ್ತು ಮಾವಿನ ಸೊಪ್ಪು, ಜೊತೆಗೆ ಅದರ ಮೇಲೆ ವಿಳೆದೆಲೆ ಅಂದರೆ ಲಕ್ಷ್ಮಿಯನ್ನು ಕೂಡಿಸ್ಬೇಕಾದ್ರೆ ಮಾವಿನ ಸೊಪ್ಪು ಕೂಡ ತುಂಬ, ಮಾವಿನ ಎಲೆ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ವಿಳೆದೆಲೆಯನ್ನು ಕೂಡ ಇಟ್ಟು ನೀವು ಪೂಜೆಯನ್ನು ಮಾಡ್ತೀರಾ. ಅದ್ರ ಮೇಲೆ ಇನ್ನೊಂದು ಚೊಂಬಿಟ್ಟು ಪೂಜೆ ಮಾಡೋರು ಮಾಡ್ತಾರೆ. ಅವರ ಒಂದು ಪ್ರತೀತಿ ಹೇಗಿರುತ್ತೋ ಹಾಗೆ ಮಾಡ್ಕೊಂಡು ಬರ್ತಾರೆ. ಜೊತೆಗೆ ತೆಂಗಿನಕಾಯಿ ಅಂತ ನೀವೇನು ಇಡ್ತೀರಾ, ಆ ಒಂದು ತೆಂಗಿನಕಾಯಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವರ ಒಂದು ಮನೆಯಲ್ಲಿ ಏನು ಹೇಗಿರುತ್ತಪ್ಪ ಅಂತ ಅಂದರೆ, ತೆಂಗಿನಕಾಯಿನ ನೋಡಿ ಈ ವರ್ಷದ ಒಂದು ಕಾಯನ್ನು ಎತ್ತಿಟ್ಟು, ಯಾಕಂದರೆ ಲಕ್ಷ್ಮಿಗೆ ಏನೇನೆಲ್ಲ ಒಡವೆ ಹಾಕ್ತೀರಾ ಮತ್ತು ಆ ಲಕ್ಷ್ಮಿಗೆ ಅಂತ ಕೆಲವೊಂದು ವಿಗ್ರಹಗಳನ್ನ ಇಟ್ಟಿರ್ತೀರ, ಅದನ್ನೆಲ್ಲ ಶೇಖರಣೆ ಮಾಡಿಟ್ಟಿರ್ತೀರ. ಮತ್ತು ಬೆಳ್ಳಿ ಕಾಯಿನ್ಸ್ ಎಲ್ಲ ಇಟ್ಟಿರ್ತೀರ. ಅದನ್ನು ವರ್ಷಕ್ಕೊಂದ್ಸತಿ ಹೊರಗಡೆ ತೆಗೆದು ಹಬ್ಬದ ದಿನವೇ ಅದನ್ನು ಇಡ್ತಾ ಇರ್ತೀರ. ಅದರ ಜೊತೆ ಕಳಸಕ್ಕೆ ಇಟ್ಟಿರೋಂಥ ಒಂದು ತೆಂಗಿನಕಾಯಿನೂ ಕೂಡ ನೀವು ಎತ್ತಿಡ್ಬೋದು. ಅದನ್ನು ಎತ್ತಿಟ್ಟು ಮುಂದಿನ ವರ್ಷಕ್ಕೆ ಅಂತಂದರೆ ಮುಂದಿನ ವರ್ಷಕ್ಕೆ ಹಬ್ಬದ ದಿನ ಆ ಕಾಯನ್ನು ಹೊಡಿಬೋದು. ನೀವು ಹೋದ ವರ್ಷದಲ್ಲಿ ಏನಾದರೂ ಆ ಕಳಸದ ಕಾಯನ್ನು ಎತ್ತಿಟ್ಟಿದ್ರೆ ಖಂಡಿತವಾಗ್ಲೂ ಅಂದರೆ ಅದು ಎಲ್ಲೂ ಮುಟ್ಟಾಗದಿರೋ ಅಂಥ ಒಂದು ಜಾಗದಲ್ಲಿ ಈ ಏನು ನೀವು ಟ್ರೆಸರಲ್ಲಿ ಲಕ್ಷ್ಮಿಗೆ ಇಡ್ತಕ್ಕಂಥ ಕಾಯಿನ್ಸು ಮತ್ತು ಏನು ಪೂಜೆಗೆ ಯೂಸ್ ಮಾಡ್ತೀರಾ, ವರ್ಷವನ್ನು ಹೆಚ್ಚಿಸ್ಕೊಂಡು ಹೋಗಿರ್ತೀರಾ, ಅದನ್ನು ಎಲ್ಲಿ ನೀವು ಶೇಖರಣೆ ಮಾಡಿರ್ತೀರೋ ಆ ಜಾಗದಲ್ಲೇ ಇದು ಕೂಡ ತೆಂಗಿನಕಾಯಿ ಕೂಡ ಎತ್ತಿಡ್ಬೋದು ಒಂದು ಬಟ್ಟೆಯಲ್ಲಿ ಸುತ್ತಿ. ಮತ್ತು ಮುಂದಿನ ವರ್ಷಕ್ಕೆ ಆ ಕಾಯಿನ ಹೊಡೆದಾಗ ಅದು ಕಾಯಿ ಕೊಬ್ಬರಿ ಆಗಿರುತ್ತೆ. ಯಾಕೆ ಅಂತಂದರೆ ಆ ಒಂದು ಕಾಯಲ್ಲೇ ಗೊತ್ತಾಗುತ್ತೆ ನಮ್ಮ ಮನೇಲಿ ಸಿರಿ ಸಂಪತ್ತು ಹೇಗಿದೆ ಅಂತ. ಹೋದ ವರ್ಷ ಎತ್ತಿರ್ತಕ್ಕಂಥ ಕಾಯಿನ ಈ ವರ್ಷ ಏನಾದರೂ ಹೊಡೆದ್ರೆ ಅದರಲ್ಲಿ ಬರ್ತಕ್ಕಂಥ ಒಂದು ಪ್ರಸಾದವನ್ನು ನೀವೆಲ್ಲರೂ ತಿನ್ಬೋದು. ಕೊಬ್ಬರಿಯನ್ನು ಜೊತೆಗೆ ಅದರಲ್ಲಿ ಕಡಲೆ ಮತ್ತು ಸಕ್ಕರೆಯನ್ನು ಸೇರಿಸಿ ಕೂಡ ಅದನ್ನು ನೀವು ತಿನ್ಬೋದು ಅಂತ ಹೇಳ್ತೀನಿ. ಅಂದರೆ ಪ್ರಸಾದದ ರೂಪದಲ್ಲಿ ನೀವೆಲ್ಲರೂ ತಗೊಳ್ಬೋದು. ಜೊತೆಗೆ ಕಳಶ ಕದಲಿಸುವಂಥ ಒಂದು ಟೈಮು, ಇದು ಬಹಳಷ್ಟು ಜನ ಕೇಳ್ತಿದ್ದಾರೆ. ಕಳಶ ಇಡೋ ಅಂಥ ಒಂದು ಮುಹೂರ್ತ ಹೇಳಿದ್ದೀನಿ. ಅದರ ಜೊತೆಗೆ ಕಳಶವನ್ನು ತೆಗಿಯೋ ಅಂಥ ಒಂದು ಟೈಮು. ಕೆಲವರೆಲ್ಲ ಏನು ಮಾಡ್ತಾರೆ ಅಂತಂದರೆ, ಒಂದೇ ದಿನಕ್ಕೆ ಕಳಶವನ್ನು ತೆಗೆಯೋದುಂಟು, 3 ದಿನಕ್ಕೆ ಕಳಶವನ್ನು ತೆಗೆಯೋದುಂಟು. ಅಂದರೆ ಅವರ ಅನುಕೂಲಕ್ಕೆ ತಕ್ಕನಾಗಿ ಅವರ ಪರಿಸ್ಥಿತಿಯ ಅನುಗುಣವಾಗಿ ಅಥವಾ ಅವ್ರ ಮನೇಲಿ ಯಾವ ರೀತಿ ಪ್ರತೀತಿ ಇದೆ ಅದರ ಪ್ರಕಾರ ಅವರು ಹಬ್ಬವನ್ನು ಮಾಡ್ಕೊಂಡು ಬಂದಿರ್ತಾರೆ. ಅದರಲ್ಲಿ ಕಳಶ ಸ್ಥಾಪನೆಯ ನಂತರ ಕದಲಿಸೋ ಅಂಥ ಒಂದು ಟೈಮ್ ಏನಿದೆ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ.